ಸ್ನೇಹಿತರೆ, ಈ ಬಾರಿ ನಾನು ನನ್ನ ಚಾನೆಲ್ನ ಎಪಿಸೋಡ್ನಲ್ಲಿ ತೆಗೆದುಕೊಂಡಂತಹ ವಿಚಾರ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಭಾರತ. ಸ್ನೇಹಿತರೆ, ನಾವೆಲ್ಲರೂ ಇಂದು 78ನೇ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಾಗಿ ಆಚರಿಸಿದ್ದು. ಪ್ರತಿ ಬಾರಿ ಸ್ವಾತಂತ್ರ್ಯ ಬಂದಾಗಲೂ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ವೀರಮರಣವನ್ನಪ್ಪಿದ ಮಹಾನ್ ವ್ಯಕ್ತಿಗಳ ಸಮಾಧಿಗೆ ಪುಷ್ಪಾರ್ಚನೆ ಮಾಡಿ ಕೇಸರಿ, ಬಿಳಿ, ಹಸಿರು ಬಣ್ಣದ ತ್ರಿವರ್ಣ ಧ್ವಜವನ್ನು ಬಾನೆತ್ತರಕ್ಕೆ ಹಾರಿಸಿ ಧ್ವಜವಂದನೆ ಮಾಡುವುದು ಸಹಜ. ಹಾಗೆ ಮಾಡುವುದು ಕೂಡ ನಮ್ಮ ಆದ್ಯ ಕರ್ತವ್ಯ. ಹಾಗಂತ ಹಿರಿಯರ ತ್ಯಾಗ ಬಲಿದಾನಗಳನ್ನು ಈ ಒಂದೇ ದಿನಕ್ಕೆ ಸೀಮಿತಗೊಳಿಸುವುದು ಎಷ್ಟು ಸರಿ? ಅವರ ಕೆಚ್ಚದೆಯ ಹೋರಾಟದ ಋಣವನ್ನು ತೀರಿಸಲು ಸ್ವಲ್ಪವಾದರೂ ನಾವು ಎಚ್ಚೆತ್ತುಕೊಳ್ಳಲೇಬೇಕಲ್ವಾ? ಅಫ್ಘಾನಿಸ್ತಾನ 2022ರಲ್ಲಿ ಉಗ್ರರ ಕೈ ಸೇರುತ್ತೆ. ಮುಂದೆ ಅದು ಭಯೋತ್ಪಾದಕ ರಾಷ್ಟ್ರ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತೆ. ಆ ಬಳಿಕ ಪಾಕಿಸ್ತಾನ, ಶ್ರೀಲಂಕಾ, ಮ್ಯಾನ್ಮಾರ್, ಈಗ ಬಾಂಗ್ಲಾದೇಶದ ಸರದಿ. ಬಾಂಗ್ಲಾದೇಶದ ಪ್ರಧಾನಿಯವರು ತೆಗೆದುಕೊಂಡಂತಹ ಆ ಒಂದು ನಿರ್ಧಾರದಿಂದ ಇಡೀ ದೇಶವೇ ಇಂದು ಹೊತ್ತಿ ಉರಿಯುತ್ತಿದೆ. ಮಾತ್ರವಲ್ಲ, ಶೇಖ್ ಹಸೀನರು ತಮ್ಮ ಪ್ರಧಾನಿ ಹುದ್ದೆಯನ್ನು ತ್ಯಜಿಸಿ ದೇಶವೇ ಬಿಡುವ ಪರಿಸ್ಥಿತಿ ಎದುರಾಯಿತು. ವಿಪರ್ಯಾಸವೆಂದರೆ, ಅತ್ತ ಬಾಂಗ್ಲಾದಲ್ಲಿ ಹಿಂದೂಗಳ ಹಿಂಸಾಚಾರದ ಜೊತೆಗೆ ಧಾರ್ಮಿಕ ಸ್ಥಳಗಳು ಕೂಡ ಧ್ವಂಸ ಆದ್ರೆ, ಇತ್ತ ಶೇಖ್ ಹಸೀನಾ ದೇಶ ತೊರೆದು ನೇರವಾಗಿ ಮುಖ ಮಾಡಿದ್ದು ಭಾರತಕ್ಕೆ. ಹಾಗಂತ ನಾವು ಅವರನ್ನು ತಿರಸ್ಕಾರ ಮನೋಭಾವನೆಯಿಂದ ನೋಡದೆ ಅವರನ್ನು ಉತ್ತಮ ರೀತಿಯಲ್ಲಿ ಬರಮಾಡಿಕೊಂಡು ತಾತ್ಕಾಲಿಕ ನೆಲೆಯನ್ನು ಕಲ್ಪಿಸಿರುವುದು ಭಾರತದ ಸಾರ್ವಭೌಮತೆಗೆ ಹಿಡಿದ ಕನ್ನಡಿಯಾಗಿದೆ. ಇದನ್ನು ಭಾರತದಲ್ಲೇ ಹುಟ್ಟಿ ಬೆಳೆದು ಪಾಕಿಸ್ತಾನ ಪರ ಘೋಷಣೆ ಕೂಗುವ ಪ್ರತಿಯೊಬ್ಬ ದೇಶದ್ರೋಹಿಗಳು ಅರ್ಥ ಮಾಡಿಕೊಳ್ಳಬೇಕು. ಈ ಕಿಡಿಗೇಡಿಗಳು ಅಷ್ಟಕ್ಕೆ ಸುಮ್ಮನಿರದೆ ಬಾಂಗ್ಲಾದ ಸಂಸತ್ ಭವನದ ಮೇಲೂ ದಾಳಿ ನಡೆಸುತ್ತಾರೆ. ಸಂಸತ್ ಭವನ ಅನ್ನುವಂಥದ್ದು ಕಲ್ಲು, ಮಣ್ಣು, ಸಿಮೆಂಟಿನಿಂದ ಕೂಡಿದ ಬರೇ ಕಟ್ಟಡವಲ್ಲ. ಅದಕ್ಕೆ ಅಪಾರ ಘನತೆ, ಗೌರವವಿದೆ. ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ರೂಪುರೇಷೆ ನೀಡಿ ಸಾಂವಿಧಾನಿಕವಾಗಿ ದಿಟ್ಟ ನಿಲುವನ್ನು ತಳೆಯಲು ಈ ಸಂಸತ್ತು ಎಂಬ ಸಾಂವಿಧಾನಿಕ ದೇಗುಲಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವಿಶೇಷ ಮನ್ನಣೆ ಇದೆ. ಹಾಗಾಗಿ ಸಾರ್ವಜನಿಕವಾಗಿ ಆ ಒಂದು ನೆಲೆಗೆ ದರ್ಪದ ಮೂಲಕ ಅಗೌರವ ಸಲ್ಲಿಸುವುದು ಆ ದೇಶದ ದಿವಾಳಿತನಕ್ಕೆ ನಾಂದಿ ಹಾಡಿದಂತೆ. ಈ ನಿಟ್ಟಿನಲ್ಲಿ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿಯವರ ಪಾತ್ರ ಶ್ಲಾಘನೀಯ. ಅವರ ರಾಜಕೀಯ ಲೆಕ್ಕಾಚಾರ ಏನೇ ಇರಬಹುದು, ಆದ್ರೆ ತುರ್ತು ಸಂದರ್ಭದಲ್ಲಿ ಅವರು ನಮ್ಮ ದೇಶಕ್ಕಾಗಿ ತೆಗೆದುಕೊಳ್ಳುವ ನಿರ್ಧಾರ ದೇಶದ ಅಭಿವೃದ್ಧಿಯ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡಿರುವುದಂತೂ ಕಟು ಸತ್ಯ. ಪ್ರಧಾನಿಯವರ ಜೊತೆಗೆ ಅವರ ಪ್ರತಿ ಉತ್ತಮ ಕಾರ್ಯಕ್ಕೆ ಸಾಥ್ ನೀಡಿರುವುದು ಪಾಕಿಸ್ತಾನದ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡಿ ಸಾಕಷ್ಟು ಅನುಭವವಿರುವ ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಲ್. ಅಷ್ಟು ಮಾತ್ರವಲ್ಲ, ಬಾಂಗ್ಲಾದೇಶದ ಪ್ರಧಾನಿಯವರು ಭಾರತಕ್ಕೆ ಬಂದಿಳಿದಾಗ ಅವರನ್ನು ಮೊದಲು ಭೇಟಿ ಮಾಡಿ ಆಂತರಿಕ ಕಲಹಗಳ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿರುವುದು ಕೂಡ ಇವರೇ. ಅಲ್ಲಿ ಹಿಂದೂಗಳ ಮೇಲೆ ಆಗುವ ದೌರ್ಜನ್ಯಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಹಿಡಿದು ಆ ಕೂಡಲೇ ಅವರನ್ನು ಬಚಾವ್ ಮಾಡುವ ಎಲ್ಲ ತಂತ್ರಗಾರಿಕೆಯೂ ಅವರಿಗೆ ತಿಳಿದಿದೆ. ಆದರೆ ಉಭಯ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆದೋರಬಹುದಾದ ಕೆಲವೊಂದು ವಿಚಾರಗಳ ಬಗ್ಗೆ ಮನಗೊಂಡು ಅವರು ಸೈಲೆಂಟ್ ಆಗಿರಬಹುದು. ಹಾಗಂತ ಕೈಕಟ್ಟಿ ಕುಳಿತುಕೊಳ್ಳುವ ಜಾಯಮಾನವೇ ಅವರದ್ದಲ್ಲ. ತೆರೆಮರೆಯಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಆದಷ್ಟು ಬೇಗ ಕಂಡು ಹಿಡಿಯುತ್ತಾರೆ ಅನ್ನೋ ದೃಢ ವಿಶ್ವಾಸ ಭಾರತೀಯರಲ್ಲಿ ಹಚ್ಚ ಹಸಿರಾಗಿಯೇ ಇದೆ. ಈ ಒಂದು ವಿಚಾರದಲ್ಲಿ ವಿಶ್ವಸಂಸ್ಥೆ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದರೆ ಬಾಂಗ್ಲಾದೇಶಕ್ಕೆ ಇನ್ನಷ್ಟು ಪರಿಣಾಮಕಾರಿಯಾದ ಹೊಡೆತ ಬೀಳುವುದಂತೂ ಖಚಿತ. ಯಾವುದೇ ಒಂದು ದೇಶದ ಪ್ರಗತಿಗೆ ಆ ದೇಶದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ ಕೂಡ ಅಷ್ಟೇ ಮುಖ್ಯ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಪಾರ ಅನುಭವ ಹಾಗೂ ಸತತ ಪರಿಶ್ರಮದಿಂದ ಇಂದು ವಿಶ್ವದೆಲ್ಲೆಡೆ ಎಲ್ಲರ ಪ್ರಶಂಸೆಗೆ ಕಾರಣವಾದ ಸಂವಿಧಾನ ನಮ್ಮ ದೇಶದಲ್ಲಿದೆ. ಅವರ ಜೀವನದ ಯಶೋಗಾಥೆಯನ್ನು ಸಾರುವ ಪುಷ್ಪ ಪ್ರದರ್ಶನವನ್ನು ಈ ಬಾರಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜಿಸಿರುವುದು ನಾಡಿನ ಸಮಸ್ತ ಜನತೆಗೆ ಹೆಮ್ಮೆಯ ವಿಚಾರವಾಗಿದೆ. ಸ್ನೇಹಿತರೆ, ಚೀನಾವನ್ನು ಬಿಟ್ಟರೆ
ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಅಂದ್ರೆ ಅದು ಭಾರತ. ಹಾಗಾದ್ರೆ ಇಷ್ಟೊಂದು ಜನಸಂಖ್ಯೆ ಹೊಂದಿರುವ ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ? ದೇಶದ ಅಭಿವೃದ್ಧಿಗೆ ತೊಡಕಾಗುವುದಾದರೂ ಎಲ್ಲಿ ಎಂಬ ಯಕ್ಷ ಪ್ರಶ್ನೆ ನಮ್ಮನ್ನು ಸದಾ ಕಾಡುತ್ತೆ. ಒಂದಂತೂ ತಿಳ್ಕೊಳ್ಳಿ, ನಮ್ಮ ದೇಶ ಹಾಳಾಗಿರೋದು ಅನಕ್ಷರಸ್ಥರಿಂದಲ್ಲ, ಬುದ್ಧಿವಂತ, ಅತಿ ಬುದ್ಧಿವಂತ ಅನ್ನಿಸಿಕೊಳ್ಳುವ ವ್ಯಕ್ತಿಗಳಿಂದ. ಹಾಗಾಗಿ ದೇಶದ ಅಭಿವೃದ್ಧಿಗೆ ಬುದ್ಧಿವಂತರಲ್ಲ, ಪ್ರಾಮಾಣಿಕವಾಗಿರುವ ವ್ಯಕ್ತಿಗಳು ಬೇಕು. ಇದನ್ನು ಬಾಲ್ಯದಲ್ಲಿಯೇ ಮಕ್ಕಳಿಗೆ ಅಪ್ಪ ಅಮ್ಮನ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕರಗತ ಮಾಡಿಸಿದರೆ ಮುಂದಿನ ಪೀಳಿಗೆಯಲ್ಲಿ ಇಂತಹ ವ್ಯಕ್ತಿಗಳು ಸಮಾಜದ ಆಸ್ತಿಯಾಗುವುದಂತೂ ಖಂಡಿತ. ಜೊತೆಗೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ದೇಶ ತನಗೇನು ಕೊಟ್ಟಿದೆ ಅನ್ನುವುದಕ್ಕಿಂತ ತಾನು ದೇಶಕ್ಕೆ ಏನು ಕೊಟ್ಟಿದೆ ಅನ್ನುವುದನ್ನು ಮನಗೊಂಡು ಜೀವನ ನಡೆಸಿದರೆ ಬದುಕು ಸುಂದರವಾಗುವುದರಲ್ಲಿ ಎರಡು ಮಾತಿಲ್ಲ. ದೇಶ ಸೇವೆ ಮಾಡಬೇಕು ಅಂದ್ರೆ ಗಡಿಗೆ ಹೋಗಿ ಯುದ್ಧ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬದಲಾಗಿ ನಮ್ಮದೇ ಪುಟ್ಟ ಸಂಸಾರವೆಂಬ ನೌಕೆಯಲ್ಲಿ ಗಂಡ, ಹೆಂಡತಿ, ಮಕ್ಕಳು ಖುಷಿ ಖುಷಿಯಾಗಿದ್ದು ನಾವೆಷ್ಟು ಫ್ರೀಡಮ್ ಆಗಿ ಇದ್ದೀವಿ ಅನ್ನೋದು ಇಲ್ಲಿ ಮುಖ್ಯ. ಹಾಗಾದಾಗ ಮಾತ್ರ ನಮ್ಮ ಮನದಲ್ಲಿ ಹೊಸ ಹೊಸ ಉತ್ತಮ ವಿಚಾರಗಳು, ಆಲೋಚನೆಗಳು ಹುಟ್ಟಿದೇಳಲು ಶುರುವಾಗುತ್ತೆ. ಆಗ ನಾವು ನಮ್ಮ ಅಕ್ಕಪಕ್ಕದವರ ಮನೆಗಳಲ್ಲಿ ಉತ್ತಮ ಬಾಂಧವ್ಯ ರೂಪಿಸೋದಕ್ಕೂ ಸಾಧ್ಯವಾಗುತ್ತೆ. ಜೊತೆಗೆ ನಾವು ಕೈಗೊಳ್ಳುವ ಚಿಕ್ಕ ಪುಟ್ಟ ಕಾರ್ಯಗಳು ಕೂಡ ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆಯುವುದರ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಮುನ್ನುಡಿ ಬರೆಯುವ ಮೊದಲ ಏಕೈಕ ವ್ಯಕ್ತಿ ಕೂಡ ನಾವೇ ಆಗ್ತೇವೆ. ಸ್ನೇಹಿತರೆ, ನಮ್ಮದು ಕೃಷಿ ಪ್ರಧಾನವಾದ ದೇಶ. ಹಾಗಾಗಿ ನೇಗಿಲ ಯೋಗಿ ಕಷ್ಟಪಟ್ಟು ಬೆವರು ಸುರಿಸಿ ಇಡೀ ದೇಶಕ್ಕೆ ಅನ್ನ ನೀಡ್ತಾರೆ. ಗಡಿ ಕಾಯುವ ಯೋಧ ಗಾಳಿ, ಮಳೆ, ಚಳಿಯನ್ನು ಲೆಕ್ಕಿಸದೆ ತನ್ನ ಜೀವವನ್ನು ಪಣಕ್ಕಿಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಪೌರಾಯುಕ್ತರು ದಿನ ಬೆಳಗಾಗುತ್ತಿದ್ದಂತೆ ಇಡೀ ದೇಶದಲ್ಲಿರುವ ಮಲಿನವನ್ನು ಸ್ವಚ್ಛಗೊಳಿಸುವುದರ ಮೂಲಕ ಆರೋಗ್ಯವೇ ಭಾಗ್ಯ ಎಂಬ ವಿಷನ್ಗೆ ಸಾಥ್ ನೀಡ್ತಾರೆ. ಹಾಗೆ ಕ್ರೀಡಾಪಟುಗಳು, ಸೋಷಿಯಲ್ ವರ್ಕರ್, ಸೋಷಿಯಲ್ ಸರ್ವಿಸಸ್, ಹೀಗೆ ಪ್ರತಿಯೊಬ್ಬರೂ ಕೂಡ ಒಂದಿಲ್ಲೊಂದು ವಿಚಾರದಲ್ಲಿ ದೇಶ ಸೇವೆ ಮಾಡುತ್ತಾ ನಮಗೆ ಆಸರೆ ಆಗ್ತಾರೆ. ಹಾಗಾದರೆ ನಮ್ಮ ಪಾತ್ರ ಇಲ್ಲಿ ಎಲ್ಲಿದೆ ಅನ್ನೋದನ್ನು ಖುದ್ದು ನಾವೇ ಯೋಚಿಸಬೇಕಾಗಿದೆ. ಸ್ನೇಹಿತರೆ, ಕೆಲವು ಬಾರಿ ನಾವು ಎಷ್ಟೇ ಕಷ್ಟಪಟ್ಟು ಮುಂದೆ ಬಂದ್ರೂ ಲೈಫ್ ಲೀಡ್ ಮಾಡುವಾಗ ವಿದ್ಯಾಟದ ಕರ ಮತ್ತೆ ಬೇರೆನೇ ಇರುತ್ತೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ವಿನೇಶ್ ಫೋಗಟ್. ಆಕೆಗೆ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಸಿಗುವ ಎಲ್ಲ ಸಾಧ್ಯತೆ ಇತ್ತು. ಆದರೆ ತೂಕದ ಆಧಾರದಲ್ಲಿ ಬದುಕಿನುದ್ದಕ್ಕೂ ಸೆಣಸಾಡಿ ಆ ಎತ್ತರಕ್ಕೆ ಬಂದ ಆಕೆ ತನ್ನದಲ್ಲದ ತಪ್ಪಿಗೆ ಫೈನಲ್ನಿಂದ ಹೊರಬರಬೇಕಾಗುತ್ತೆ. ಆದರೆ ಖುಷಿಯ ವಿಚಾರವೆಂದರೆ ಹರಿಯಾಣ ಸರ್ಕಾರ ಆಕೆಗೆ ಬೆಳ್ಳಿಯ ಪದಕ ನೀಡುವುದರ ಜೊತೆಗೆ ಫೈನಾನ್ಷಿಯಲ್ ಸಪೋರ್ಟ್ ನೀಡುವ ಭರವಸೆ ಕೂಡ ನೀಡಿದೆ. ಇದು ಅದೆಷ್ಟು ಕ್ರೀಡಾಪಟುಗಳ ಕನಸಿಗೆ ನಾಂದಿ ಹಾಡಲು ಪ್ರಚೋದನೆ ನೀಡಿದೆ. ಈ ಎಲ್ಲ ವ್ಯಕ್ತಿಗಳ ಋಣವನ್ನು ತೀರಿಸುವ ಜವಾಬ್ದಾರಿ ಕೂಡ ನಮ್ಮ ಹೆಗಲ ಮೇಲಿದೆ. ನಮ್ಮ ಮಾನವ ಜನ್ಮ ಯಾವಾಗ ಅಂತ್ಯವಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಸ್ವಾರ್ಥಪರ ಯೋಜನೆಗಳಿಂದ ಯಾವುದೇ ವ್ಯಕ್ತಿಗೆ ತೊಂದರೆಯಾಗದಂತೆ ಎಚ್ಚೆತ್ತುಕೊಳ್ಳೋಣ. ಈ ನಿಟ್ಟಿನಲ್ಲಿ ನಾನು ನಿಮಗೊಂದು ವಿಚಾರ ಹೇಳಲೇಬೇಕು. ಅದೊಂದು ಸುಂದರ ಪ್ರವಾಸಿ ತಾಣ, ಬೆಟ್ಟ ಗುಡ್ಡಗಳ ನಡುವೆ ಹಚ್ಚ ಹಸಿರಿನಿಂದ ಕಂಗೊಳಿಸುವ ನೈಜ ಪ್ರಕೃತಿಯ ವಿಹಂಗಮ ನೋಟ ಮಾತ್ರವಲ್ಲ, ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಸುಂದರ ನಗರ. ಹೀಗಿರುವಾಗ ಆ ಊರಿನ ಜನತೆ ಎಂದಿನಂತೆ ರಾತ್ರಿ ಊಟೋಪಚಾರ ಮುಗಿಸಿ ಬಳಿಕ ಮುಂಬಾಗಿಲನ್ನು ಭದ್ರವಾಗಿರಿಸಿ ನಿದ್ದೆಗೆ ಜಾರುತ್ತಾರೆ. ಗಾಢ ನಿದ್ದೆಯ ಮಂಪರಿನಲ್ಲಿರುವಾಗ ಏಕಾಏಕಿ ಎಚ್ಚರವಾಗಿ ಏನಾಗ್ತಿದೆ ಅಂತ ಯೋಚಿಸುವ ಮೊದಲೇ ಆಗಬಾರದ್ದು ಆಗೇ ಹೋಯ್ತು. ನೋಡುತ್ತಿದ್ದಂತೆ ನಿದ್ದೆಯಲ್ಲಿದ್ದವರು ಚಿರನಿದ್ರೆಗೆ ಜಾರಿದರೆ ಬದುಕುಳಿದವರ ಆಕ್ರಂದನ ಮುಗಿಲು ಮುಟ್ಟುತ್ತೆ. ಬೆಳಗಾಗುವುದರಲ್ಲಿ ಆ ಒಂದು ಸುಂದರ ಪ್ರವಾಸಿ ತಾಣ ಅನ್ನೋದು ಇತಿಹಾಸದ ಪುಟ ಸೇರಿಬಿಡುತ್ತೆ. ಇದು ನಡೆದಿರುವುದು ಬೇರೆಲ್ಲೂ ಅಲ್ಲ, ದೇವರ ನಾಡು ಎಂದು ಕರೆಯಲ್ಪಡುವ ನೆರೆಯ ರಾಜ್ಯ ಕೇರಳದಲ್ಲಿ. ಮುಂದೆ ಆ ಘಟನೆ ನಡೆದ ಸ್ಥಳಕ್ಕೆ ಇಂಡಿಯನ್ ಆರ್ಮಿ, NDRF, SDRF ರಕ್ಷಣಾ ತಂಡಗಳು ಕೆಲವೇ ಗಂಟೆಗಳಲ್ಲಿ ಧಾವಿಸಿ ಬಂದು ತಮ್ಮ ರಕ್ಷಣಾ ಕಾರ್ಯವನ್ನು ಆರಂಭಿಸುತ್ತಾರೆ. ಬಹುಶಃ ಆ ಗುಡ್ಡ ಮತ್ತೊಮ್ಮೆ ಜರಿದ್ರೆ ರಕ್ಷಣೆಗೆ ಬಂದ ಆ ವ್ಯಕ್ತಿಗಳ ಕುರುಹು ಕೂಡ ಸಿಗದಷ್ಟು ಭೀಕರ ಪರಿಣಾಮ ಸಂಭವಿಸುವ ಎಲ್ಲ ಲಕ್ಷಣವೂ ಅಲ್ಲಿತ್ತು. ಆದ್ರೆ ಅದ್ಯಾವುದನ್ನು ಲೆಕ್ಕಿಸದ ನಮ್ಮ ರಕ್ಷಣಾ ತಂಡ ಸಂತ್ರಸ್ತರ ರಕ್ಷಣೆಗೆ ರಾತ್ರಿ ಹಗಲೆನ್ನದೆ ಸುರಿಯುವ ಮಳೆಯಲ್ಲೂ ಟೊಂಕ ಕಟ್ಟಿ ನಿಲ್ತಾರೆ. ತಮ್ಮ ಕಾರ್ಯಾಚರಣೆಗೆ ಮುರಿದು ಹೋದ ಸೇತುವೆ ಅಗತ್ಯ ಅಂತ ಅನಿಸಿದಾಗ ರಾತ್ರೋರಾತ್ರಿ ಅಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ರಕ್ಷಣಾ ಕಾರ್ಯದ ವೇಗ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಂಥ ಸನ್ನಿವೇಶಗಳು ದೇಶದ ಯಾವುದೇ ಮೂಲೆಯಲ್ಲೂ ನಡೆದ್ರೂ ಆ ದೃಶ್ಯವನ್ನು ನಾವು ಮಾಧ್ಯಮದ ಮುಖೇನ ನೋಡುವಾಗ
ಕರಡು ಕಿತ್ತು ಬರುತ್ತೆ, ಆಡೋಕ್ಕೆ ಮಾತು ಬರಲ್ಲ. ಕಣ್ಣಂಚಿನಲ್ಲಿ ಜಿನುಗುವ ನೀರ ಹನಿ ನಮ್ಗೆ ಗೊತ್ತಿಲ್ಲದೆ ಜಾರಿ ಬೀಳುತ್ತೆ. ಅವರು ನಮ್ಗೆ ಯಾರು ಅಂತ ಪರಿಚಯನೇ ಇರೋದಿಲ್ಲ. ಆದ್ರೂ ಅವರಿಗೆ ನಾವೇನಾದ್ರೂ ಹೆಲ್ಪ್ ಮಾಡ್ಬೇಕು ಅಂತ ಆ ಕ್ಷಣದಲ್ಲಿ ನಮ್ಗೆ ಅನಿಸುತ್ತೆ. ಆದ್ರೆ ಆ ವ್ಯವಸ್ಥೆಗಳ ಆಗರವಾಗಿರುವ ನಮ್ಮ ಬದುಕಿನ ವಾಸ್ತವತೆಯನ್ನು ಅರಿತು ಕೈಕಟ್ಟಿ ಕುಳಿತು ಬಿಡ್ತೀವಿ. ಸ್ನೇಹಿತರೆ, ಅದು ನಿಜವಾದ ಮಾನವೀಯತೆ. ಅಲ್ಲಿ ಜಾತಿ, ಧರ್ಮ, ಮೇಲು ಕೀಳು ಎಂಬ ಯಾವ ವಿಚಾರವೂ ಕೌಂಟ್ ಆಗೋಲ್ಲ. ಅಲ್ಲಿ ಕೌಂಟ್ ಆಗೋದು ಮಾನವೀಯತೆ, ಅಂದ್ರೆ ಮಾನವನ ಮನುಷ್ಯತ್ವ ಮಾತ್ರ. ಎಷ್ಟೋ ಜನರ ಪುಣ್ಯ ಕಾರ್ಯಗಳಿಂದ ನಮಗೆ ಈ ಭೂಮಂಡಲದಲ್ಲಿ ಮನುಷ್ಯ ಜನ್ಮ ಬಂದಿದೆ ಅಂತ ಹಿರಿಯರು ಹೇಳ್ತಾರೆ. ಹಿಂದೆ ಹುಟ್ಟಿದ್ದೇವೋ ಗೊತ್ತಿಲ್ಲ, ಮುಂದೆ ಹುಟ್ಟುತ್ತೇವೆಯೋ ಅದೂ ಗೊತ್ತಿಲ್ಲ. ಬರೀ ಬೆತ್ತಲೆಯಾಗಿ ಬಂದು ಬೆತ್ತಲೆಯಾಗಿ ಹೋಗುವ ಮನುಷ್ಯನಿಗೆ ಜಾತಿ, ಧರ್ಮ, ಮೇಲು ಕೀಳೆಂಬ ಹಣೆಪಟ್ಟಿ ಬೇಕಾ? ಹಕ್ಕಿ ಎಷ್ಟೇ ಬಾನೆತ್ತರದಲ್ಲಿ ಹಾರಾಡಿದ್ರೂ ಕಾಳು ತಿನ್ನಕ್ಕೆ ಭೂಮಿಗೆ ಬರಲೇಬೇಕು. ಹಾಗೆ ಮನುಷ್ಯ ಎಂಗೇಜಿನಲ್ಲಿ ಎಷ್ಟೇ ಸ್ವಾರ್ಥಪರ ಯೋಚನೆಯಿಂದ ಹಾರಾಟ ಚೀರಾಟ ಮಾಡಿದ್ರೂ ಪ್ರಕೃತಿ ಸೈಡ್ ಪ್ಲೇಸ್ ಅಂದಾಗ ದಾರಿ ಬಿಡ್ಲೇಬೇಕು. ಹಾಗಾಗಿ ಒಂದಂತೂ ತಿಳ್ಕೊಳ್ಳಿ, ಹವಾಮಾನದಲ್ಲಿ ವೈಪರೀತ್ಯವಾದ್ರೆ ಫ್ಲೈಟ್ ನಿಲ್ಲುತ್ತೆ, ಅರಬ್ಬಿ ಸಮುದ್ರದಲ್ಲಿ ತುಫಾನ್ ಶುರುವಾದ್ರೆ ಹಡಗು ನಿಲ್ಲುತ್ತೆ, ಗುಡ್ಡ ಕುಸಿದ್ರೆ ಟ್ರೈನ್ ನಿಲ್ಲುತ್ತೆ, ಸಾಗೋ ದಾರಿಯ ಮಧ್ಯೆ ಸೇತುವೆ ಮುರಿದು ಹೋದ್ರೆ ವಾಹನ ನಿಲ್ಲುತ್ತೆ. ಹಾಗೆ ಪ್ರಕೃತಿಯ ವಿರುದ್ಧ ಹೋದ್ರೆ ಈ ನಮ್ಮ ಬದುಕು ಕೂಡ ನಿಲ್ಲುತ್ತೆ ಅನ್ನೋದನ್ನ ಕೊರೋನಾ ಈ ಮೊದಲೇ ನಮಗೆ ಎಚ್ಚರಿಸಿತ್ತು. ಈಗ ದೇವರ ನಾಡಿನಲ್ಲಿ ನಡೆದ ಘಟನೆ ಕೂಡ ಪುನಃ ನಮ್ಮನ್ನು ನೆನಪಿಸುತ್ತೆ. ಈ ಘಟನೆಗೆ ಕಾರಣ ಏನೇ ಇರಬಹುದು, ಆದ್ರೆ ನಾವು ಪಾಠ ಕಲಿಯದೆ ಹೊರತು ಇಂತಹ ಘಟನೆಗಳು ಅಲ್ಲಲ್ಲಿ ಮುಂದುವರಿಯುವುದಂತೂ ಕಟು ಸತ್ಯ. ಹಾಗಾಗಿ ನಾವು ಮನುಕುಲವನ್ನು ಪ್ರೀತಿಸಿ ಗೌರವಿಸುವುದರ ಜೊತೆಗೆ ನೈಜ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ ಅಂತ ಹೇಳುತ್ತಾ ಈ ಎಪಿಸೋಡನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.